ವಯನಾಡ್ನಲ್ಲಿ ಘನಘೋರ ದುರಂತ ಸಂಭವಿಸಿರೋದು 21 ಜನ ಸಾವನ್ನಪ್ಪಿದ್ದಾರೆ. ಸೇನಾ ಹೆಲಿಕಾಪ್ಟರ್ಗಳು ಈಗ ತೆರಳುತ್ತಾ ಇವೆ ಅಲ್ಲಿಗೆ. ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸ್ಥಳದಲ್ಲಿ ತುರ್ತು ಮೆಡಿಕಲ್ ಕ್ಯಾಂಪ್ಗಳನ್ನು ಹಾಕೊಳ್ತಾ ಇದ್ದಾರೆ. ಕಾರಣ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ ಅಂತ ಕ್ಷಣ ಕ್ಷಣದ ಮಾಹಿತಿಯನ್ನ ಸಿಎಂ ವಿಜಯನ್ ಅವರು ಪಡ್ಕೊಳ್ತಾ ಇದ್ದಾರೆ ಇಲ್ಲಿ. ಕಾರಣ ಈಗ ಬಹಳ ತುರ್ತು ಅಗತ್ಯತೆ ಇದೆ ಅಲ್ಲಿ. ಶಬೀರ್, ನನಗೆ ಅತಿ ಮುಖ್ಯವಾಗಿ ಇಲ್ಲಿ ಕಾಡುವಂಥದ್ದು, ಈಗ ಸೇನಾ ಇದೆಲ್ಲ ಹೋಗುತ್ತೆ, ಟೀಮ್ಗಳು ಹೋಗುತ್ತೆ, NDRF SDRF ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಸರ್ಕಾರವು ಕೂಡ ನಿಟ್ಟಿನಲ್ಲಿ ಗಮನ ಹರಿಸುತ್ತೆ. ಬಟ್ ನದಿ ಹರಿಯುವಂತ ಜಾಗನ ಅಥವಾ ನದಿ ಬೇರೆ ಕಡೆಗೆ ಇದೆ, ಇಲ್ಲಿ ಬರೀ ಮಳೆಯಿಂದಾಗಿನೇ ಈ ಪರಿಸ್ಥಿತಿ ಆಗಿದೆ ಅಂತ ಹೇಳುವಂಥದ್ದ? ಈ ಮೂರು ಗುಡ್ಡ ಕುಸಿತ ಏನಾಗಿದೆ, ಈ ಒಂದು ಕುಸಿತ ಒಂದು ಪ್ರದೇಶದಲ್ಲಿ ಸದ್ಯಕ್ಕೆ ನದಿ ಹರಿತಾ ಇದೆ ಅನ್ನುವಂಥದ್ದು ಮಾಹಿತಿಗಳಿದಾವೆ. ಮತ್ತೆ ನೀವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಮತ್ತೆ ಅಲ್ಲೊಂದು ಸೇತುವೆ ಕೂಡ ಇತ್ತು, ಆ ಸೇತುವೆ ಕೂಡ ಕೊಚ್ಚಿ ಹೋಗಿರುವಂತದ್ದನ್ನ ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ. ನೀರಿನ ಒತ್ತಡ ಜಾಸ್ತಿ ಆಗಿದ್ದಕ್ಕೆ ಈ ಒಂದು ಭೂಕುಸಿತ ಆಯ್ತಾ ಅನ್ನುವಂತ ಅನುಮಾನಗಳು ಸದ್ಯಕ್ಕೆ ಇರುವಂತದ್ದು. ಆದ್ರೆ ಇನ್ನಷ್ಟೇ ಕನ್ಫರ್ಮ್ ಆಗ್ಬೇಕು ಅದು ಯಾವ ಕಾರಣಕ್ಕೆ ಆಯ್ತು ಅಥವಾ ಏನಲ್ಲಿ ಸಮಸ್ಯೆ ಆಗಿತ್ತು ಅನ್ನುವಂಥದ್ದನ್ನ ಇನ್ನಷ್ಟೇ ನಾವು ನೋಡ್ಬೇಕು. ಆದ್ರೆ ಒಂದು ಸ್ಥಳದಲ್ಲಿ ನದಿ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಈಗಾಗಲೇ ನೀವು ಹೇಳಿದಾಗೆ ಸೇನಾ ಹೆಲಿಕಾಪ್ಟರ್ ಗಳನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಯಾಕೆಂದ್ರೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಗಾಯಾಳುಗಳೇನಿರ್ತಾರೆ ಅವರನ್ನ ತುರ್ತು ಮೆಡಿಕಲ್ ಸಪೋರ್ಟ್ ಕೊಡ್ಲಿಕ್ಕೆ ಅವರಿಗೆ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗ್ತಿರುವಂತದ್ದು. ಯಾಕಂದ್ರೆ ಸುತ್ತಮುತ್ತಲಿನ ಎಲ್ಲಾ ರೋಡ್ ಕನೆಕ್ಟಿವಿಟಿಗಳು ಕೂಡ ಎಲ್ಲ ಸಂಪರ್ಕ ಕಡಿತ ಆಗಿರುವಂತದ್ದು. ಹೀಗಾಗಿ ಹೆಲಿಕಾಪ್ಟರ್ ಮೂಲಕ ಆದ್ರೆ ಅವರ ಜೀವಗಳನ್ನ ಉಳಿಸಬಹುದು ಅನ್ನುವಂಥದ್ದು ಒಂದು. ಜೊತೆಗೆ ಸ್ಥಳದಲ್ಲೇ ಈಗ ಒಂದು ಮೆಡಿಕಲ್ ಎಮರ್ಜೆನ್ಸಿ ಕೇಂದ್ರವನ್ನ ಕೂಡ ತೆಗೆದಿರುವಂತದ್ದು. ಅವರು ಕೂಡ ಬರುವಂತ ಗಾಯಾಳುಗಳ ಪರಿಸ್ಥಿತಿಯನ್ನ ಆಧರಿಸಿ ಅವರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕಾ ಅನ್ನುವಂಥದ್ದನ್ನ ಕೂಡ ನಿರ್ಧಾರ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಬರದಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆದಿದೆ. ಬಟ್ ಸಾವಿನ ಸಂಖ್ಯೆ ಹೆಚ್ಚಾಗುವಂತದ್ದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.